ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಮಾಹಿತಿ ಮಿಸ್ ಆಗುತ್ತೆ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಇನ್ನೂ 2-3 ತಿಂಗಳು ಆದರೂ ಇನ್ನೂ ಬಂದಿಲ್ಲ ಎಂದು ನೀವು ಕಾದಿದ್ದೀರಾ? ನಿಮ್ಮಲ್ಲಿ ತುಂಬ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸದ್ದಿಲ್ಲದೆ ಬಹುತೇಕರಿಗೆ ಈ ಯೋಜನೆ ಕ್ಯಾನ್ಸಲ್ ಆಗಿದೆ. ನೀವು ITGST ಪಾವತಿ ಮಾಡುತ್ತಿದ್ದರೆ ನಿಮ್ಮ ಹೆಸರು ಈ ಯೋಜನೆಯಿಂದಲೇ ಕ್ಯಾನ್ಸಲ್ ಆಗಿರುತ್ತದೆ. ಇದನ್ನು ಖಚಿತಪಡಿಸಿಕೊಳ್ಳೋಕೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿದರೆ ಮಾಹಿತಿ ಸಿಗುತ್ತದೆ. GST ಪಾವತಿಸುತ್ತಿರುವ 2 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಈ ಯೋಜನೆಯ ಫಲ ಸಿಗುವುದಿಲ್ಲ. ತುಮಕೂರು ಜಿಲ್ಲೆಯೊಂದರಲ್ಲೇ ITGST ಕಟ್ಟುವ 7,343 ಮಹಿಳೆಯರಿಗೆ ಈ ಯೋಜನೆಯು ಕ್ಯಾನ್ಸಲ್ ಆಗಿದೆ. ಸದ್ದಿಲ್ಲದೆ IT ಆದಾಯ ತೆರಿಗೆ ಶಾಕ್ ನೀಡಿದೆ. ರಾಜ್ಯದಲ್ಲಿ 2 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ. GST ಕಟ್ಟುವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇಡಲಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳು 2-3 ತಿಂಗಳಿಂದ ಹಣ ಅಕೌಂಟಿಗೆ ಬಂದಿಲ್ಲ ಎಂದು ಬ್ಯಾಂಕ್ಗೆ ಓಡಾಡುವುದು ಬೇಡ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯಾಲಯದಲ್ಲಿ ವಿಚಾರಿಸಿದರೆ ಕಾರಣ ಸಿಗುತ್ತದೆ. ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಯಿಂದ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರದಿದ್ದರೆ ತಾಂತ್ರಿಕ ಸಮಸ್ಯೆ ಬಗೆಹರಿದ ಕೂಡಲೇ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ. ರಾಜ್ಯದಲ್ಲಿ 1,28,00,000 ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 2 ಲಕ್ಷ ಮಹಿಳೆಯರನ್ನು ITGST ಕಟ್ಟುತ್ತಿರುವ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ತೆಗೆದಿದ್ದಾರೆ. ತುಮಕೂರು ಜಿಲ್ಲೆಯೊಂದರಲ್ಲಿ ITGST ತೆರಿಗೆ ಕಟ್ಟುತ್ತಿರುವ 7,343 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಅವರಿಗೆ ಸಿಗೋದಿಲ್ಲ. ITGST ಕಟ್ಟುತ್ತಿರುವ ಮಹಿಳೆಯರನ್ನು ಕಂಡುಹಿಡಿದು ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಖಾತೆಗೆ ಬರುವುದಿಲ್ಲ, ಕ್ಯಾನ್ಸಲ್ ಆಗುತ್ತದೆ. ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ITGST ಕಟ್ಟುತ್ತಿರುವ ಮಹಿಳೆಯರಿಗೆ ಹಿಂಬರಹವನ್ನು ಬರೆಯಬೇಕು ಎಂದು ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಿಂಬರಹ ಎಂದರೆ ನೀವು ITGST ಕಟ್ಟುತ್ತಿದ್ದರೆ ಗೃಹಲಕ್ಷ್ಮಿ ಹಣ ಸ್ಟೇಟಸ್ ಚೆಕ್ ಮಾಡಿಕೊಂಡರೆ ತೋರಿಸುತ್ತದೆ. ಅಪ್ರೂವ್ಡ್ ಆಗಿದೆಯೋ ಇಲ್ಲವೋ ಎಂದು. ನೀವೇನಾದರೂ GST ಕಟ್ಟುತ್ತಿದ್ದರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ ಎಂದು ತೋರಿಸುತ್ತದೆ. ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ತೋರಿಸುತ್ತದೆ. ಅಧಿಕಾರಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂಬರಹ ಬರೆಯಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಯರು ಹಣ ಬರ್ತಾ ಇಲ್ಲ ಎಂದು ಬ್ಯಾಂಕಿಗೆ ಓಡಾಡಬಾರದು. ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಓಡಾಡಬಾರ್ದು. ಅವರಿಗೆ ಕ್ಲಿಯರ್ ಆಗಿ ಏನಕ್ಕೆ ಹಣ ಬರ್ತಾ ಇಲ್ಲ, ನಿಮ್ಮ ಖಾತೆಗೆ ಏನಕ್ಕೆ ಹಣ ಬರ್ತಾ ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ಕೊಟ್ಟು ಹಿಂಬರಹ ಬರೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೀವು ಏನಾದರೂ ಯಾವುದೇ ತೆರಿಗೆ GST ಕಟ್ತಾ ಇಲ್ಲ ಅನ್ನೋರು, ನೀವು ತೆರಿಗೆದಾರರು ಎಂದು ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ ಅನ್ನೋರು, ನೀವು ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು ಯಾವುದೇ GST ಕಟ್ತಾ ಇಲ್ಲ, ಆದರೂ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ, ವೆರಿಫಿಕೇಷನ್ ಮಾಡಿ ನಮಗೆ ಹಣ ಬರುವಂತೆ ಮಾಡಿಕೊಡಿ ಎಂದು ಅಲ್ಲಿ ದೃಢೀಕರಣ ಪತ್ರವನ್ನು ನೀವು ಕೊಡಬೇಕು. ನಾವು ಯಾವುದೇ ತೆರಿಗೆ GST ಕಟ್ತಾ ಇಲ್ಲ ಎಂದು ಒಂದು ಪತ್ರ, ದೃಢೀಕರಣ ಪತ್ರ ಕೊಡಬೇಕು. ಅವರು ವೆರಿಫಿಕೇಷನ್ ಮಾಡಿ ನೋಡ್ತಾರೆ. ನೀವು ಯಾವುದೇ ತೆರಿಗೆ GST ಕಟ್ತಾ ಇಲ್ಲ ಎಂದು ತಿಳಿದ ಕೂಡಲೇ ನಿಮ್ಮ ಖಾತೆಗೆ ಹಣ ಬರುತ್ತದೆ. ಇದು ಒಂದೇ ದಿನದಲ್ಲೇ ಆಗೋದಿಲ್ಲ, ಸ್ವಲ್ಪ ದಿನ ಆಗುತ್ತದೆ. ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವರೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ವಿಚಾರಿಸಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.